ಇದು ಜಪಾನ್ ದೇಶದಲ್ಲಿ ನಡೆದಂಥ ಒಂದು ಘಟನೆ. ಸುಮಾರು 100-150 ವರ್ಷಗಳ ಹಿಂದೆ ನಡೆದಿರಬಹುದು ಅಂತ ಅಂದ್ಕೋತೀನಿ. ಒಬ್ಬ ಹಳ್ಳಿಯ ಹುಡುಗಿ ತಾನು ಮದುವೆ ಆಗದೆ ತಾಯಿಯಾಗಿ ಹೋದ್ಲು. ಈ ವಿಚಾರ ತಿಳಿದಂಥ ಊರಿನ ಜನ ಆ ಹುಡುಗಿ ವಿರುದ್ಧ ಕೋಪೋದ್ರಿಕ್ತರಾದರು. ಹಳ್ಳಿಯವರೆಲ್ಲ ಸೇರ್ಕೊಂಡು ಆಕೆಗೆ ಚೆನ್ನಾಗಿ ಬೈದು ಒಡೆದು ಈ ಮಗುವಿನ ತಂದೆ ಯಾರು ಹೇಳು ಅಂತ ಒತ್ತಾಯಪೂರ್ವಕವಾಗಿ ಕೇಳಿದ್ರು. ಅವಳು ಆ ಮಗುವಿನ ತಂದೆ ಊರಾಚೆ ಇದ್ದ ಝೆನ್ ಗುರು ಅಂತ ಹೇಳ್ತಾಳೆ. ಝೆನ್ ಗುರು ಅಂತಂದರೆ ನಮ್ಮಲ್ಲಿ ಹೇಗೆ ಮಠಾಧೀಶರು ಅವರು ಇವರು ಥರ, ಅದೇ ರೀತಿ ಅಲ್ಲಿ ಒಂದು ಪಂಗಡ, ಜಪಾನಿನ ಒಂದು ಝೆನ್ ಮಾಸ್ಟರ್ಸ್ ಆಫ್ ಝೆನ್ ಅಂತಾರೆ, ಅದು ಒಂದು ಪಂಗಡ. ಆ ಝೆನ್ ಗುರು ನನ್ನ ಈ ಮಗುವಿಗೆ ತಂದೆ ಅಂತ ಬಹಿರಂಗವಾಗಿ ಹೇಳಿಬಿಡ್ತಾಳೆ. ಆ ಹಳ್ಳಿಯವ್ರಿಗೆಲ್ಲ ಆಘಾತ ಆಗುತ್ತೆ ಈ ವಿಚಾರ ಕೇಳಿ. ಹಳ್ಳಿಯವರೆಲ್ಲ ಮಠದ ಹತ್ರ ಹೋಗ್ತಾರೆ. ಮಠದ ಹತ್ರ ಹೋಗ್ಬಿಟ್ಟು ಧ್ಯಾನಾವಸ್ಥೆಯಲ್ಲಿದ್ದಂಥ ಆ ಝೆನ್ ಗುರುನ ತಟ್ಟಿ ಎಬ್ಸಿ, ತಪ್ಪು ಮಾಡಿದ್ದೀರ ನೀವು ನಮ್ಮ ಹುಡುಗಿಯನ್ನು ಹಾಳು ಮಾಡಿದ್ದೀರಿ, ನೀವೇ ಆ ಹುಡುಗಿ ಹಾಗೂ ಈ ಮಗುವಿನ ಜವಾಬ್ದಾರಿ ಹೊರಬೇಕು ಅಂತ ಆ ಗುರುಗಳಿಗೆ ಹೇಳ್ತಾರೆ ಜೋರು ಧ್ವನಿಲಿ. ಆ ಗುರುವಿನ ಉತ್ತರ ಮಾತ್ರ ಇಷ್ಟೇ ಆಗಿತ್ತು, ಹೌದೇ ಅಂತ ಪ್ರಶ್ನಾರ್ಥಕವಾಗಿ ಅವರು ಕೇಳಿದ್ರು. ಸರಿ, ಅವರು ಮಗುವನ್ನು ತಮ್ಮ ತೋಳುಗಳಿಂದ ಅಪ್ಪಿಕೊಂಡ್ರು, ಅದನ್ನು ಬಹಳ ಪ್ರೀತಿಯಿಂದ ಮಮತೆಯಿಂದ ನೋಡಿಕೊಂಡ್ರು ನಂತರ. ಆದರೆ ಇದರಿಂದ ಅವರಿಗೆ ತುಂಬ ಕೆಟ್ಟ ಹೆಸರು ಬಂತು. ಅವರ ಶಿಷ್ಯರು ಒಬ್ಬೊಬ್ಬರಂತೆ ಅವರನ್ನು ತ್ಯಜಿಸಿದ್ರು. ಇಂಥ ಗುರು ನಮಗೆ ಬೇಕಾಗಿಲ್ಲ, ನಾವು ಬೇರೆ ಗುರು ಹುಡ್ಕೋತೀವಿ ಅಂತ ಹೊರಟೋದ್ರು ಅವ್ರ ಶಿಷ್ಯಂದರು. 1 ವರ್ಷಗಳ ಕಾಲ ಇದು ನಡೀತು. ಇದನ್ನೆಲ್ಲ ಗಮನಿಸ್ತಿದ್ಲಲ್ಲ ಆ ಹುಡುಗಿಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯಿತು. ಒಂದು ದಿನ ಅವಳು ಊರಿನ ಬಹಿರಂಗವಾಗಿ ಹೋಗ್ಬಿಟ್ಟು ಊರಿನ ಜನರ ಬಳಿ, ನನ್ನ ಮಗುವಿಗೆ ತಂದೆ ಈ ಝೆನ್ ಗುರು ಅಲ್ಲ, ಇದಕ್ಕೆ ನಿಜವಾದ ತಂದೆ ನನ್ನ ಮನೆ ಪಕ್ಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅಂತ ಬಹಿರಂಗವಾಗಿ ಹೇಳ್ಬಿಡ್ತಾಳೆ. ಆಗ ಊರಿನವರೆಲ್ಲ ಆ ಝೆನ್ ಗುರುಗಳ ಬಳಿಗೆ ಹೋಗಿ, ಊರಿನವರು ಜೊತೆಗೆ ತಮ್ಮನ್ನು ತೊರೆದು ಹೋದಂಥ ಶಿಷ್ಯಂದರು ಆ ಗುರುಗಳ ಬಳಿಗೆ ಹೋಗಿ ಇರೋ ವಿಚಾರನ ಹೇಳ್ತಾರೆ. ಈ ವಿಚಾರ ಕೇಳಿದ ಗುರು ಮತ್ತೆ ಉತ್ತರಿಸ್ತಾರೆ ಅದೇ ರೀತಿ. ಇಷ್ಟೇ ಅವ್ರು ಹೇಳೋದು, ಹೌದೇ ಅಂತಾರಷ್ಟೇ. ಅಂದರೆ ಅವ್ರನ್ನ ದೋಷಿಸಿದಾಗಲೂ ಅವರು ಹೌದೇ ಅಂದರು, ಅವ್ರನ್ನ ಮೆಚ್ಚುಗೆ ಮಾತಾಡಿದಾಗಲೂ ಅವರು ಹೌದೇ ಅಂತ ಅಂದರು. ಅಂದರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಗುಣ ಒಬ್ಬ ಜ್ಞಾನಿಗೆ ನಿಜವಾಗಿ ಬೇಕು ಅನ್ನೋದು ಈ ಕಥೆಯ ಸಾರ. ಅಂದರೆ ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ, ಟೀಕೆ ಟಿಪ್ಪಣಿಗಳೆಲ್ಲ ಎಲ್ಲವೂ ಬಂದಾಗ ಸಮಾನ ಮನಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಒಬ್ಬ ಜ್ಞಾನಿಗೆ ಇರಬೇಕಾದಂಥ ಒಂದು ವಿಶೇಷವಾದ ಗುಣ. ಈ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನಾವೆಲ್ಲರೂ ಅನ್ನೋದು ಈ ಕಥೆಯ ಸಾರ.